ನಮಸ್ಕಾರ. ಖ್ಯಾತ ಕ್ರಿಮಿನಲ್ ಅಡ್ವೊಕೇಟ್ ಅಶೋಕ್ ಕುಮಾರ್ ಸಾಹೇಬ್ರಿಗೆ ಜಯಗಿರ್ದವ್ರು ಸನೇಶ್ವರು ನಮ್ಮ ಮನೆಗೆ ಬಂದು ತುಂಬಾ ಅಪರೂಪ. ಏನಾದರೂ ಕೆಲಸವಿತ್ತೆ? ಏನಿಲ್ಲ ಸರ್. ಮೊನ್ನೆ ದಿನ ಅಂದರೆ ರವಿವಾರ ನನ್ನ ಕಡು ಏರಿಯಾಗಿದ್ದ ವಕೀಲ ಧನದಾಸನ ಕೊಂದು ಹಾಕ್ಬಿಟ್ಟೆ. ಅವರಿಗೆಷ್ಟು ಬಾರಿ ನಾನು ಕತೆ ಬರ್ಬೇಡ ಅಂತ ತುಂಬಾ ತಾಕೀತು ಮಾಡಿದ್ದೆ. ಆದ್ರೂ ಪ್ರತಿ ಸಾರಿನ ದಾರಿಗೆ ಅಡ್ಡ ಬರ್ತಾನೆ ಇದ್ದ. ನಾನೇನು ಕೊನೆಗೆ ಅವನನ್ನ ಕೊಲ್ಲಲೇಬೇಕಾಯ್ತು. ನೋಡಿ ಅಶೋಕ್ ಸಾಹೇಬ್ರೆ, ಕರ್ನಾಟಕದಲ್ಲಿ ನಿಮಗೆ ತುಂಬಾ ಒಳ್ಳೆ ಹೆಸರಿದೆ. ಹಣ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ನಾನು ಜೈಲಿಗೆ ಹೋಗ್ತಾ ಇರೋಗೆ ನೀವು ಮಾಡಿಕೊಟ್ರೆ ಅಷ್ಟೇ ಸಾಕು. ಅದಕ್ಕೆ ಅಡ್ವಾನ್ಸ್ ಅಂತ 4 ಲಕ್ಷ ರೂಪಾಯಿ ತಗೊಂಡಿದ್ದೀನಿ. ತಗೊಳ್ಳಿ. ಸಾಧ್ಯ ಇದ್ರೆ ಇನ್ನೂ ಕೊಡ್ತೀನಿ. ಕೊಡ್ತಾ ಇದ್ದೀಯ? ಯಾರ ಮನೆಗೆ ಬಂದು ಏನು ಮಾತಾಡ್ತಾ ಇದ್ದೀಯ? ಒಂದು ದಾರಿಗೆ ಸುಂಕ ಬಿಲ್ಲನ್ನು ಬಿಟ್ಟು ನನ್ನ ಕೋಟೆಯಲ್ಲಿರುವಂತಹ ರಾಮದಾಸನನ್ನು ನೀನು ಕೊಲೆ ಮಾಡಿದ್ದೀಯ. ಇಂಥದರಲ್ಲಿ ನನ್ನ ಮನೆಗೆ ಬಂದು ಲಂಚದ ಆಸೆಯನ್ನು ತೋರಿಸ್ತಾ ಇದ್ದೀನಿ. ನೋಡು, ಒಳ್ಳೆ ಮಾತಾಡ್ತಾ ಇದ್ದೇನೆ. ನೀನು ನನ್ನ ಕೇಸನ್ನು ತೆಗೆದುಕೊಳ್ಳಲ್ಲ ಅಂತ ಆಯ್ತು. ಮಿಸ್ಟರ್ ಅಶೋಕ್ ಕುಮಾರ್, ಮನೆಗೆ ಬಂದಿರುವ ಮಹಾಲಕ್ಷ್ಮಿಯನ್ನ ತಿರಸ್ಕಾರ ಮಾಡ್ತಾರೆ. ಮನುಷ್ಯ ಏನೇ ಮಾಡಿದ್ರು ಹಣಕ್ಕೋಸ್ಕರ. ನಾನು ಕೊಲೆ ಮಾಡೋದು ಕೂಡ ಇದೇ ಹಣಕ್ಕೋಸ್ಕರ. ನಾನು ಕೊಡುವ ಹಣದಿಂದ ಕುಬೇರನಾಗಿ ಬದುಕೋದನ್ನ ಕಲಿ. ನೀನು ಕೊಡುವ ಹಣದಿಂದ ನಾನು ಕುಬೇರನಾಗಿ ಬದುಕಬೇಕು. ಯಾರಿಗೆ ಬೇಕಾಗಿದ್ದು ನಿನ್ನ ಪಾಪಿಯ ಹಣ? ನನ್ನ ಹಿರಿಯರ ಸಾಕಷ್ಟು ಆಸ್ತಿಯನ್ನು ಗಳಿಸಿದ್ದೇನೆ. ಅದನ್ನೇ ಖರ್ಚು ಮಾಡಲು ನೆಂದಾಗ್ತಾ ಇಲ್ಲ. ಬೇಕಿದ್ರೆ ಹೇಳು, ನಿನಗೂ ಭಿಕ್ಷೆ ಅದನ್ನು ತೆಗೆದುಕೊಂಡು ಇಲ್ಲಿಂದ ಹೊರಟು ಹೋಗು. ಜಾಗಿದ್ದ ನನ್ನ ಹೋರಾಟವೇನಿದ್ರು ಬಡವರ ಪರವಾಗಿ, ನಿರ್ಗತಿಕರ ಪರವಾಗಿ, ನಿನ್ನಂತ ಕೊಲೆಗಡಿತರ ಪರವಾಗಿಲ್ಲ. ಸರಿ ಸರ್, ನಾನು ಹೆಚ್ಚಿಗೆ ಮಾತಾಡೋದು. ಬಂದಿದ್ದು ನೀನು ತಪ್ಪಾಯ್ತು ಅಂತ ಹೇಳಿ ಇಲ್ಲಿಂದ ತಿಳ್ಕೊಂಡು ಇಲ್ಲಿಂದ ವಾಪಸ್ ಹೋದ್ರಿ. ಹೋಗದೇ ಇದ್ರೆ ಹೊರಗಾಕಬೇಕಾಗುತ್ತೆ. ಅಶೋಕ್ ಕುಮಾರ್, ಈಗಿನ ಹಾಲು ವಾದವ್ಯಾತವನ್ನ ಬಿಟ್ಟು ನನ್ನ ಕೇಸನ್ನು ತೆಗೆದುಕೊಂಡು ನೀನು ಕುಬೇರನಾಗೋದನ್ನ ನೋಡು. ಇದರಲ್ಲಿ 4 ಲಕ್ಷ ರೂಪಾಯಿ ಇದೆ. ಇದು ಸಾಧ್ಯ ಇದ್ರೆ ಇನ್ನು 5 ಲಕ್ಷ ರೂಪಾಯಿ ಕೊಡ್ತೀನಿ. ಏನಂತೀಯ ಮಿಸ್ಟರ್ ಅಶೋಕ್? ಯಾರಿಗೆ ಬೇಕಾಗಿರೋ ನೀನು ಪಾಪಿಯ ಹಣ? ಅವನು ಮಾವಲಿ ಹೆಣ್ಣು ಗಳಿಸ್ತಾರೋ? ಅವಳು ತನ್ನ ಹೊಟ್ಟೆ ಪರಗೆ ಗಳಿಸಿದ್ರು ಸಮಾಜ ಅವಳಿಗೆ ಕರುಣೆ ಕೊಡುತ್ತದೆ. ಮನಸ್ಸಾಕ್ಷಿ ಒಂದಿದ್ರೆ ಪ್ರತಿನಿತ್ಯ ಮನುಷ್ಯನಲ್ಲಿ ಸತ್ಯವನ್ನು ನುಡಿಬೇಕು. ಆ ಸತ್ಯದ ದಾರಿಯಲ್ಲಿ ನಡೆಯುವುದನ್ನು ಕಲಿಯುವ
ನ್ಯಾಯ ನೀತಿ ಅಂತ ಸತ್ಯ ಹಚ್ಕೊಂಡ್ರೆ ಸುಳ್ಳು ಕಾಯ್ದ ಸತ್ಯವನ್ನ ಗಾಳಿಗೆ ತೂರಿ ನ್ಯಾಯವನ್ನು ಬೆಂಕಿಗೆ ಹಾಕಿ ನೀತಿಯನ್ನ ಮಣ್ಣಲ್ಲಿ ಅರಗಿಸಿ ನಾವು ಹಾಗೆಂದ ಕೊಬ್ಬೆನಾಗಿ ಬದುಕುವುದನ್ನು ಕಲಿ. ನಿನ್ನ ಹಾಗೆ ಕಂಡವರ ಹಣಕ್ಕೆ ಆಸೆ ಪಟ್ಟೆ ಸತ್ಯದಿಂದ ನಡೆದುಕೊಂಡಿದ್ದಂತೆ ದೇಶ ಪ್ರೇಮ ಪ್ರಜೆಗಳ ಸೇವೆ ಅಂತ ನಿಷ್ಠೆಯಿಂದ ನಡೆದುಕೊಂಡ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸತ್ತಾಗ ಅವರ ಶವ ಸಂಸ್ಕಾರಕ್ಕೂ ಹಣ ಇರಲಿಲ್ಲ. ಆಗ ಇದೇ ಜನಗಳೆಲ್ಲ ಚಂದ ಎತ್ತಿ ಅವರ ಶವ ಸಂಸ್ಕಾರವನ್ನು ನೆರವೇರಿಸಲಾಯಿತು. ನೋಡ ಶಿವಕುಮಾರ್, ಹಣ ಹೊಂದಿದ್ರೆ ಏನನ್ನು ಬೇಕಾದ್ರೂ ಸಾಧಿಸಬಹುದು. ಹಣ ಇಲ್ಲದವನು ಸತ್ತ ಹಣಕ್ಕಿಂತ ಕಡೆ. ಏನಂದ್ರೆ ನೀನು ಲಾಲ್ ಬಹದ್ದೂರ್ ಶಾಸ್ತ್ರಿ ಸತ್ತಾಗ ಹಣವಿರಲಿಲ್ಲ. ನಿಜಕ್ಕೂ ಅವರ ಹತ್ರ ಹಣವಿರಲಿಲ್ಲ. ಏಕೆ ಗೊತ್ತಾ? ಅವರಲ್ಲಿತ್ತು ನಿಸ್ವಾರ್ಥ ಸೇವೆ. ಅಂತೆಯೇ ನಮ್ಮೆಂದುವೆಲ್ಲ ದೂರ ಆದರೂ ಪ್ರತಿಯೊಬ್ಬ ಹೃದಯದಲ್ಲಿ ದಿವ್ಯ ಜ್ಯೋತಿಯಾಗಿ ಬೆಳಗ್ತಾ ಇದ್ದಾರೆ. ಬಸವನ ಬಗ್ಗೆ ಮಾತನಾಡುವ ಯೋಗ್ಯತೆ ನಿನಗೆಲ್ಲಿದೆ ಒಟ್ಟ. ಅಂತೆ ಬಸವನವರು ಹಿಂದೆ ಹೇಳಿವೆ, ಪಾಪಿಗೆ ಹಣ ಪ್ರಾಯಶ್ಚಿತ್ತಕ್ಕಲ್ಲದ ಸತ್ಪಾತ್ರಕ್ಕೆ ಸಲ್ಲದಯ್ಯ ಅಂತ. ಶನೇಶ್ವರ, ಅಂಜಿಕೆ ಒಂದಿದ್ರೆ ಸಮಾಜಕ್ಕೆ ಅಂಜಿ ಬದುಕುವುದನ್ನು ಕಲಿ. ಈ ಶನೇಶ್ವರನಿಗೆ न बंदूक की गुजर से न तलवार की धार से ये शनेश्वर करता है सिर्फ परवरदिगार से. समझे? अशोक कुमार, ये हार ಮಾತುಗಳನ್ನ ಬಿಡು. ಕೊನೆಯ ಕೇಳ್ತಾ ಇದ್ದೀನಿ, ನನ್ನ ಕೇಸನ್ನು ತೆಗೆದುಕೊಂಡು ನೀನು ಬಾಳುವೆಯೋ ಅಥವಾ ನನ್ನಂತ ಧೈರ್ಯವಂತರಿಗೆ ಎದುರು ಹಾಕಿಕೊಂಡು ಹೇಡಿಯಾಗಿ ಮಣ್ಣು ಮುಖ್ಯವೆಯೋ? ಸಾಕಿಸಿದ ನಾನು ನೋಡಿದ್ದೇನೆ. ನಾನು ನಿನಗೆ ಕೊನೆಯ ಮಾತನ್ನು ಹೇಳ್ತಾ ಇದ್ದೇನೆ. ನೀನಾಗಿ ನೀನು ಹೋಗಿ ಪೊಲೀಸ್ ಸ್ಟೇಷನ್ಗೆ ಶರಣ. ಶಿಕ್ಷೆ ಆದರೂ ಕಮ್ಮಿ ಆಗುತ್ತೆ. ಹೋಗ್ತೀನಿ, ಆದರೆ ಪೊಲೀಸ್ ಸ್ಟೇಷನ್ಗಲ್ಲ, ದೇಶದ ಜ್ವಾಲೆಗೆ. ಇನ್ನು ಮುಂದೆ ಶುರು ನಮ್ಮಿಬ್ಬರ ನಡುವೆ ಕುರುಕ್ಷೇತ್ರ. ಈ ಯುದ್ಧದಲ್ಲಿ ನಿಮ್ಮನ್ನು ಮಣ್ಣು ಮುಕ್ಕಿಸಿ ನಿನ್ನ ಸರ್ವನಾಶ ಮಾಡದಿದ್ರೆ ನನ್ನ ಹೆಸರು ಜಾಗೀರ್ದಾರ್ ಶನೇಶ್ವರನೇ ಅಲ್ಲ. ಇನ್ನು ಮುಂದೆ ಕಾದಿದೆ ಅಶೋಕ, ನಿನಗೆ ಘನಘೋರ ಕಷ್ಟ. ಬರ್ತೇನೆ. ಮಾಡ್ಕೊಂಡೆ ಹಾ ಮಾಡಿಬಿಡಿ. ಯಾಕಣ್ಣ ನಿಮ್ಮ ಮುಖ ಒಂಥರ ಬಾಡಿ ಹೋಗಿದೆಯಲ್ಲ? ನಾನು ಹೊರಗಡೆ ಹೋಗ್ಬೇಕಾದ್ರೆ ನಿಮ್ಮ ಮುಖ ಹೂವಿನಂತೆ ಅರಳ್ತಾ ಇತ್ತು. ಯಾಕಣ್ಣ, ಏನಾದ್ರೂ ಸಮಸ್ಯೆ ಐತೆ? ಸಮಸ್ಯೆ ಹಾಗೇನಿಲ್ಲಪ್ಪ. ಕೋರ್ಟ್ ಕೆಲಸ ಅಂದ ಮೇಲೆ ಸಮಸ್ಯೆಗಳು ಸ್ವಾಭಾವಿಕ, ಅದನ್ನು ಬೆಳೆಸಲೇಬೇಕು ನಾವು. ಸರಿ, ನನಗೆ ಸಮಯ ಆಯ್ತು, ನಾನು ಬರ್ಲೇನಪ್ಪ. ಶ್ರೀ ಗುರು ಗೋಕುಲೇಶ್ವರ, ಯಾಕಪ್ಪ ಯಾಕಪ್ಪ ಇದು ನನ್ನರ ಮೊಗದಲ್ಲಿ ದುಃಖದ ಛಾಯೆ? ಚಿಕ್ಕದಿರಲಿ ತಂದೆ ತಾಯಿಗಳನ್ನು ಕಳೆದುಕೊಂಡ ತಪ್ಪಲಿಗಳಿಂದ ನಮಗೆ ತಂದೆಯಾಗಿ ತಾಯಿಯಾಗಿ ನಮ್ಮ ಅಣ್ಣನೇ ನಮ್ಮ ಪಾಲಿನ ದೇವರು. ಹತ್ತರ ಅಣ್ಣನ ದೇವರ ತನ್ನ ಅಣ್ಣನಿಗೆ ದೇವತೆ ಅಂತ ಒಬ್ಬ ಅತ್ತಿಗೆ ಸಿಕ್ಕು ಅವರಿಬ್ಬರ ಮಮತೆಯ ಮಡಿಲಲ್ಲಿ ನೆಲೆದಾಡುವ ಭಾಗ್ಯ ಆದಷ್ಟು ಕರುಣಿಸುತ್ತದೆ.